ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಏಪ್ರಿಲ್ 14, 2026ರಂದು ಚಾಮರಾಜ ವಿಧಾನಸಭಾ ಕ್ಷೇತ್ರ ರೈತ ಮೋರ್ಚಾ ಅಧ್ಯಕ್ಷರು, ಮೈಸೂರು ಸಂಜೀವಿನಿ ನಾಗರಿಕ ಹಿತರಕ್ಷಣಾ ಸಮಿತಿ, ಲೋಕನಾಯಕ ನಗರ, ಹೆಬ್ಬಾಳು ಮೈಸೂರು ಮತ್ತು ಜಿಆರ್ಎಸ್ ಫ್ಯಾಂಟಸಿ ಪಾರ್ಕ್ ಕಾರ್ಮಿಕ ಸಂಘದ ಮುಖಂಡರುಗಳು ಶ್ರೀ ಎಂ ಕುಮಾರ್ ಮಾದೇಗೌಡರವರು ಸಂಜೀವಿನಿ ಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ವಾರ್ಡ್ ನಂಬರ್ 4 ಲೋಕನಾಯಕ ನಗರ, ಹೆಬ್ಬಾಳು ಮೈಸೂರು ಎಂ ಕುಮಾರ್ ಸ್ನೇಹಿತರ ಬಳಗ ವತಿಯಿಂದ ಆಯುಷ್ಮಾನ್ ಹೆಲ್ತ್ ಕೇರ್ ಮತ್ತು ಫಿಸಿಯೋ ಕೇರ್ ವಿಜಯನಗರ ಮೈಸೂರು, ಕಡಂಬ ಸ್ಪಾರ್ಕ್ ಆಸ್ಪತ್ರೆ ನಿವೇದಿತ ನಗರ ಮೈಸೂರು, ಶ್ರೀ ಅಖಿಲ ರವಿ ಆಯುರ್ವೇದ ಹಾಗೂ ಡಯಟಿಷಿಯನ್, ಫಿಸಿಯೋಥೆರಪಿಸ್ಟ್, ಸೈಕಾಲಜಿಸ್ಟ್ ಮತ್ತು ಪಂಚಕರ್ಮ ಹಾಗೂ ಆಯುರ್ವೇದ ಚಿಕಿತ್ಸಾಲಯ ಸೇವೆಗಳು ಇವರುಗಳ ಸಹಯೋಗದೊಂದಿಗೆ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಸ್ಥಳ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಉದ್ಯಾನವನ, ಬಸವನಗುಡಿ ಸರ್ಕಲ್, ಡಾಕ್ಟರ್ ಸುಧಾಮೂರ್ತಿ ರಸ್ತೆ, ಹೆಬ್ಬಾಳು ಮೈಸೂರು. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಮುಖಂಡರಾದ ಸಂಜೀವಿನಿ ಕುಮಾರ್ ಅವರು ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ನಾವೆಲ್ಲರೂ ಸೇರಿ ಕಾರ್ಯಕರ್ತರು ಇವತ್ತು ಬಂದು ಅವರಿಗೆ ಶುಭವನ್ನು ಕೋರಿ ಇವತ್ತು ವಿಶೇಷವಾಗಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬಸವನಗುಡಿ ಎದುರುಗಡೆ ಇರತಕ್ಕಂಥ ಪಾರ್ಕ್ನಲ್ಲಿ ಇವತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಸಾರ್ವಜನಿಕರಿಗೋಸ್ಕರ ಹಮ್ಮಿಕೊಂಡಿದ್ದಾರೆ. ಅದು ಯಶಸ್ವಿಯಾಗಿ ನೂರಾರು ಜನ ಬಂದು ತಪಾಸಣೆಯಲ್ಲಿ ಭಾಗವಹಿಸಿ ಆರೋಗ್ಯವನ್ನು ತಪಾಸಣೆಯನ್ನು ಮಾಡಿಸ್ಕೊಂಡಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ಆಯುಸ್ಸು, ಆರೋಗ್ಯ, ಅಭಿವೃದ್ಧಿ, ಅಧಿಕಾರವನ್ನು ನೀಡಲಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ತಾ, ಅವರೊಬ್ಬ ಸರಳ ಜೀವಿ, ಎಲ್ಲ ಕಾರ್ಯಕರ್ತರ ಜೊತೆ ಆಗಿರ್ಬೋದು, ಸಾರ್ವಜನಿಕರ ಜೊತೆ ಆಗಿರ್ಬೋದು, ಒಬ್ಬ ಸ್ನೇಹ ಜೀವಿಯಾಗಿ ನಡ್ಕೊಳ್ಳುವಂಥ ವ್ಯಕ್ತಿ. ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯವನ್ನು ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೇನೆ. ನಮ್ಮ ಚಾಮರಾಜ ಕ್ಷೇತ್ರದ ರೈತ ಮೋರ್ಚಾ ಅಧ್ಯಕ್ಷರು ಮತ್ತೆ ಮೃದು ಸ್ವಭಾವ ಸಜ್ಜನ ವ್ಯಕ್ತಿ ಶ್ರೀ ಲೋಕನಾಯಕ್ ನಗರದ ಎಂ ಕುಮಾರ್ ಮಾದೇಗೌಡರು ಅವ್ರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ಅಂಗವಾಗಿ ಏನು ಆರೋಗ್ಯ ಶಿಬಿರ ಮಾಡಿದರೋ ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಮಾಜಿ ಶಾಸಕರು, ನಗರ ಬಿಜೆಪಿ ಅಧ್ಯಕ್ಷರಾದಂಥ ಶ್ರೀ ಯಲ್ಲಾಗೇಂದ್ರ ಅವರು ಬಂದು ಶುಭ ಹಾರೈಸಿದ್ದಾರೆ. ಮತ್ತು ಎಲ್ಲರೂ ಗಣ್ಯರು ಇದ್ದಾರೆ. ಜೊತೆಗೆ ಈಗ ನಮ್ಮ ಚಾಮರಾಜ ಕ್ಷೇತ್ರದ ಯುವ ಮುಖಂಡರಾದ ಎಲ್ ಚೌಡಪ್ಪನವರು ಬಂದು ಅವ್ರಿಗೆ ವಿಶ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಆಯಸ್ಸು, ಆರೋಗ್ಯ ಎಲ್ಲ ಕೊಡಲಿ ಅಂತೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಅವರಿಗೆ ಮುಂದಿನ ದಿನಗಳಲ್ಲಿ ಅಧಿಕಾರ ಎಲ್ಲ ಕೊಟ್ಟು ಕಾಪಾಡಲಿ, ಆರೋಗ್ಯ ಬಗ್ಗೆ ಕೊಡಲಿಕ್ಕೆ. ನನ್ನ ಹುಟ್ಟುಹಬ್ಬಕ್ಕೆ ನಮ್ಮೆಲ್ಲ ಹಿರಿಯ ನಾಯಕರು ಮತ್ತು ನಮ್ಮ ಗುರುಗಳಾದಂಥ ಎಲ್ ನಾಗೇಂದ್ರನವರು ಇವತ್ತು ಬಂದು ಶುಭವನ್ನು ಕೋರಿ ಆಶೀರ್ವಾದನ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಜನಪರವಾದಂಥ ಕಾರ್ಯಕ್ರಮ ಮಾಡಿದಿರಿ. ಇದು 4,000 ಜನಗಳಿಗೆ ಈ ಬ್ಲಡ್ ನಿಧಿ ಕೊಟ್ಟೋದಾಗಿರ್ಬೋದು, ಮತ್ತು ಆರೋಗ್ಯ ತಪಾಸಣೆ ಆಗಿರ್ಬೋದು, ಇನ್ನಿತರ ಕಾರ್ಯಕ್ರಮಗಳನ್ನ ನಿಮ್ಮ ಸ್ನೇಹಿತರು ಗಟ್ಟಿಯಾಗಿ ನನ್ನ ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಅವ್ರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿ ಹೇಳ್ತಾ, ಅದೇ ರೀತಿ ನನಗೆ ಶುಭವನ್ನು ಕೋರಿಕೆ ನಮ್ಮ ನಾಯಕರ ಸಹೋದರರಾದಂಥ ನಮ್ಮ BJPಯ ಮುಖಂಡರಾದಂಥ ಚೌಡಪ್ಪನವರು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನ ಹೇಳ್ತಾ, ನನಗೆ ಶುಭ ಕೋರಿದ ಚೌಡಪ್ಪನವ್ರಿಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಎಲ್ಲ ಪೂರ್ವಕ ನನ್ನ ಎಲ್ಲ ಸ್ನೇಹಿತರು, ಎಲ್ಲ ಹಿರಿಯರು, ಎಲ್ಲ ನನ್ನ ತಾಯಿಂದಿರು ಬಂದು ಶುಭವನ್ನು ಕೋರಿ ಹಾರೈಸಿ ಹರಿಸಿ ಹೋಗಿದ್ದಾರೆ. ಅವರು ಕೂಡ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಲೇಬೇಕು ಅಂತ ನಮ್ಮೆಲ್ಲ ಸ್ನೇಹಿತರು ಸುಮಾರು ಒಂದು ತಿಂಗಳಿಂದ ಪ್ರಯತ್ನ ಮಾಡಿ ಈ ದಿನವೇ ಹುಟ್ಟುಹಬ್ಬದ ದಿನವೇ ಮಾಡುವ ನಮ್ಮ BJP ಕಾರ್ಯಕರ್ತರು, JDS ಕಾರ್ಯಕರ್ತರು ಎಲ್ಲ ಒಟ್ಟುಗೂಡಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಅರುಣು, ನಮ್ಮ ದಿನೇಶು, ರಮೇಶು, ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ದೇವೇಗೌಡರು, ನಮ್ಮ ನಾಗೇಶು, ಮಹೇಶ್ ಅವರು ಎಲ್ಲ ಕೂಡ ನಮ್ಮ ಸ್ನೇಹಿತರು ಹಗಲಿರುಳು ಈ ಒಂದು ಪ್ರಯತ್ನಕ್ಕೆ ಒಂದು ತಿಂಗಳ ಪ್ರಯತ್ನ ಮಾಡಿ ಈಗ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ಮಹಾನ್ ಚೇತನ ವಿಶ್ವನಾಯಕರು ಆದಂಥ ಅಂಬೇಡ್ಕರ್ ಅವರ ಜನ್ಮದಿನ ಆಗಿರೋದ್ರಿಂದ ಕೂಡ ಆ ಕಾರ್ಯಕ್ರಮದಲ್ಲೂ ಕೂಡ ಎಲ್ಲ ಭಾಗಿಯಾಗಿ ಅಷ್ಟೇ ಒಂದು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ನನ್ನ ಹುಟ್ಟುಹಬ್ಬಕ್ಕೆ ಬಂದು ನನ್ನ ಹುಟ್ಟುಹಬ್ಬ ಶುಭಾಶಯನ್ನು ನಮ್ಮ ನೆಚ್ಚಿನ ನಾಯಕರಾದಂಥ ನಾಗೇಂದ್ರನವರು ಶುಭ ಕೋರಿದ್ದಾರೆ. ಅವರ ಸಹೋದರರಾದಂಥ ಚೌಡಪ್ಪನವರು ಶುಭ ಕೋರಿದ್ದಾರೆ. ಅವ್ರಿಗೂ ಕೂಡ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಅಂತ ಹೇಳಿ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಇಂದು ಶುಭ ದಿನ. ನಮ್ಮ ಹೆಮ್ಮೆಯ ಕುಮಾರಣ್ಣ ಅಥವಾ ಸಂಜೀವಿನಿ ಕುಮಾರಣ್ಣ ಅವರ ಹುಟ್ಟಿದ ಹಬ್ಬ. ಇದು ವಿಶೇಷ ದಿನ. ಒಂದು ಅಂಬೇಡ್ಕರ್ ಹುಟ್ಟಿದ ಜನ್ಮದಿನೋತ್ಸವ, ಇನ್ನೊಂದು ಸೌರಮಾನ ಯುಗಾದಿ. ಈ ದಿವಸದಂದು ಕುಮಾರಣ್ಣನವರ ಹುಟ್ಟಿದಬ್ಬ ಬಿದ್ದಿರೋದು ನಮಗೆಲ್ಲ ತುಂಬ ಸಂತಸ ತಂದಿದೆ. ಕುಮಾರಣ್ಣನವರಿಗೆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ, ಇನ್ನು BJP ಅವರಿಗೆ ಒಳ್ಳೆಯ ಹುದ್ದೆಗಳನ್ನು ಕೊಡಲಿ ಅಂತ ಹೇಳಿ ನಾವೆಲ್ಲ
ನಮ್ಮ ಹಿರಿಯರು ಕಿರಿಯರೆಲ್ಲ ಅವ್ರಿಗೆ ಶುಭ ಹಾರೈಸೋಣ. ಕುಮಾರಣ್ಣ ಅವರಿಗೆ ಭಾರತ್ ಮಾತಾಕ್ಕೆ, ತಾಯಿ ಭುವನೇಶ್ವರಿಗೆ, ಚಾಮುಂಡೇಶ್ವರಿಗೆ, ಬಿಜೆಪಿಗೆ ಎಲ್ಲರಿಗೂ ಶುಭ. ಅಂಬೇಡ್ಕರ್ಗೆ. ನನ್ನ ಹೆಸರು ಪ್ರಭುದೇವ್ ಅಂತ, ಕ್ಲಿನಿಕಲ್ ಸೈಕಾಲಜಿಸ್ಟ್ ಮತ್ತೆ ಯೋಗ ಥೆರಪಿಸ್ಟು, ಆಯುಷ್ಮಾನ್ ಹೆಲ್ತ್ ಕೇರ್ ಮತ್ತು ಕಡಮ್ಸ್ 2 ಆಸ್ಪತ್ರೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮೊದಲು JKTನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಕುಮಾರಣ್ಣವರಿಗೆ ಅಚ್ಚುಮೆಚ್ಚಿನ ನಾನು ಸ್ನೇಹಿತ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ನಾವು GRSನಲ್ಲಿ ಪ್ರತಿ ವರ್ಷ ಅವ್ರಿಗೆ ತರಬೇತಿ ಕೊಡ್ತಾ ಇರ್ತೀವಿ. ಹಾಗೆಯೇ ಮೈಸೂರಿನಲ್ಲಿ ಕೈಗಾರಿಕೆಗಳು, ಹಾಗೆಯೇ ಬಿಸ್ನೆಸ್ ಸ್ಕೂಲ್ಸು ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನಾನು ವೃತ್ತಿ ನಿವೃತ್ತ ತರಬೇತಿನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಅನೇಕ ಸಮ್ಮರ್ ಕ್ಯಾಂಪ್ಗೆ ಆಹ್ವಾನ ಬಂದಿದೆ, ಅಲ್ಲೂ ಸಹ ನಾನು ತೊಡಗಿಸ್ಕೊಳ್ತಾ ಇದ್ದೀನಿ. ವೃತ್ತಿಯ ನಂತರ ನಿವೃತ್ತಿಯಾಗಿ ಮನೆಯಲ್ಲಿರೋದು ಬದಲು ಪ್ರವೃತ್ತಿಯಾಗಿ ಹೀಗೆ ಸಮಾಜ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದೀನಿ. ಯಾರೋ ಅಗತ್ಯ ಇದೆ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಕುಮಾರಣ್ಣನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಮತ್ತೊಮ್ಮೆ ನನ್ನ ಹೆಸರು ಪ್ರಭುದೇವ MK, ಕ್ಲಿನಿಕಲ್ ಸೈಕಾಲಜಿಸ್ಟ್, ಯೋಗ ಮತ್ತು ಮ್ಯೂಸಿಕ್ ಥೆರಪಿಸ್ಟ್. ಕಾರ್ಯಕ್ರಮಕ್ಕೆ ನನಗೆ ಸಹಕಾರ ನೀಡಿದಂಥ ನನ್ನ ವೈದ್ಯ ವೃತ್ತಿ ಧರ್ಮದ ಎಲ್ಲರಿಗೂ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತೀನಿ. ವಿಶೇಷವಾಗಿ ನಮ್ಮ ಪ್ರಭುದೇವ ಸಾರು ಹೆಚ್ಚಿನ ಕಾಳಜಿ ತಗೊಂಡು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಮತ್ತು ರವಿ ಆಯುಷ್ಮಾನ್ ಮೇಡಮ್ ಅಖಿಲ ರವಿ ಆಯುಷ್ಮಾನ್ ಕೇಂದ್ರದ ಆರೋಗ್ಯ ಕೇಂದ್ರದ ವತಿಯಿಂದಲೂ ಕೂಡ ನಮಗೆ ಸಹಕಾರವನ್ನು ನೀಡಿ ಇವತ್ತಿನ ಎಲ್ಲ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿ ಪವನ್ ಸಾರು ಕೂಡ, ಡಾಕ್ಟರ್ ಪವನ್ ಸಾರು ಕೂಡ ಈ ಒಂದು ಕಾರ್ಯಕ್ರಮದ ಆಯೋಜನೆ ನಡೆಸಿಕೊಟ್ರು. ಅವರು ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಡಾಕ್ಟರ್ KR ಕೃಷ್ಣ ಸರ್ ಅವ್ರಿಗೂ ಕೂಡ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ. ಇಲ್ಲಿ ಎಲ್ಲ ನನ್ನ ಸ್ನೇಹಿತರು ಹಾಗೂ ಇಲ್ಲಿರ್ತಕ್ಕಂಥ ನೆರೆದಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರು ಕೂಡ ನನ್ನ ಕಾರ್ಯಕ್ರಮ ಯಶಸ್ವಿಗೆ ಕಾರಣಕರ್ತರಾಗಿದ್ದರೆ ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ.